ಕೆಲವು ದೇಶಗಳಲ್ಲಿ ಈ ತರದ್ದು ಬಸ್ಗಳು ಕೂಡ ಓಡಾಡ್ತಾ ಇರ್ತವೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ, ಈ ತರ ಮನೆಗಳು, ಈ ತರ ಹೋಟ್ಲುಗಳು, ಈ ತರದೆಲ್ಲ ನೋಡಿದಾಗ ಏನಪ್ಪಾ ಯೋಚನೆ ಬರುತ್ತೆ ಅಂತ ಅಂದ್ರೆ, ಈ ಕೆಲವರು ಒಂದಷ್ಟು ಜನ ವಿಡಿಯೋ ಮಾಡಾಕಿರ್ತಾರೆ. ನಾವು ಅಲ್ಲಿಗೆ ಶಿಫ್ಟ್ ಆಗಿದೀವಿ, ಇಲ್ಲಿಗೆ ಶಿಫ್ಟ್ ಆಗಿದೀವಿ, ಇಲ್ಲೊಂದು ಇಷ್ಟು ವರ್ಷ ಇರ್ತೀವಿ, ಒಂದೆರಡು ವರ್ಷ ಆದ್ಮೇಲೆ ಟ್ರಾನ್ಸ್ಫರ್ ಆಗಿ ತಿರ್ಗಾ ಅಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ವಿಡಿಯೋಗಳನ್ನ ನೋಡಿರ್ತೀನಿ. ಮತ್ತೆ ಯೂಟ್ಯೂಬರ್ಸ್ ಗಳು ಮತ್ತೆ ಟ್ರಾವೆಲಿಂಗ್ ಮಾಡೋ ಅಂತವ್ರೆ ಸ್ವಲ್ಪ ಜನ ಇರ್ತಾರೆ. ಅಂತವರೆಲ್ಲ ಈ ತರದೊಂದು ಬಸ್ಗಳನ್ನ ಮನೆ ಟೈಪ್ ಆಗಿ ಮಾಡ್ಕೊಂಡು ಈ ತರ ಓಡಾಡ್ಕೊಂಡಿದ್ರೆ ಮನೆ ಸಮೇತವಾಗಿ ಓಡಾಡಬಹುದು. ಅಲ್ಲಿ ರೂಮ್ ತಗೋಬೇಕು, ಮನೆ ತಗೋಬೇಕು, ಮನೆ ಲೀಸು ತಗೋಬೇಕು ಅನ್ನೋ ಕೆಲಸನೂ ಇರಲ್ಲ. ಮತ್ತೆ ಎಷ್ಟೋ ಜನಕ್ಕೆ ಒಂದೇ ಊರು ಒಂದೇ ಮನೇಲಿದ್ದು ಬೇಜಾರಾಗಿರುತ್ತೆ. ಅಯ್ಯೋ ಏನಪ್ಪಾ ಇದೇ ಮನೇಲಿದ್ದು ಇದ್ದು ಬೋರ್ ಆಗಿತ್ತೆ ಅನ್ನೋರ್ಗೆ ಈ ತರದೊಂದು ಬಸ್ ಮಾಡ್ಕೊಂಡ್ಬಿಟ್ಟು ಬಸ್ ಜೊತೆಲೆ ಮನೆ ಇದ್ಬಿಟ್ರೆ ಜೀವನದಲ್ಲಿ ಯಾವ್ಯಾವ ಊರ್ ನೋಡ್ಬೇಕು, ಯಾವ್ಯಾವ ದೇಶ ನೋಡ್ಬೇಕು, ಎಲ್ಲಾ ದೇಶನು ಸುತ್ಕೊಂಡು ಓಡಾಡ್ಕೊಂಡು ನೋಡ್ಕೊಂಡು ಇರ್ಬೋದು. ಫ್ಯಾಮಿಲಿ ಜೊತೆನೂ ಇರ್ಬೋದು, ಮತ್ತೆ ಸ್ವಂತ ಮನೇಲಿದ್ದಂಗೂ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಈ ತರದೊಂದು ಮನೆ ವಿತ್ ಬಸ್ ಮಾಡ್ಕೊಂಡ್ಬಿಟ್ರೆ ಸೂಪರ್ ಆಗಿರುತ್ತೆ. ಈ ತರದೆಲ್ಲ ಮಾಡ್ಕೊಂಡಾಗ ಕೆಲವ್ರಿಗೆ ಹೆಂಗಪ್ಪ ಇದನ್ನ ಸಿಟಿ ಒಳಗೆ ಪಾರ್ಕಿಂಗ್ ಮಾಡೋದು ಅಂತ ಮನ್ಸಿಗೆ ಬರ್ಬೋದು. ಅದಕ್ಕೂ ಏನ್ ಚಿಂತೆ ಮಾಡಂಗಿಲ್ಲ, ಇದೊಂದು ಬಿಸ್ನೆಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇವಾಗ ಎಕ್ಸಾಂಪಲ್ ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡ್ ಇದೆಯಲ್ಲ, ಹೊರಗಡೆಯಿಂದ ಬರೋರು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಬುಕ್ ಮಾಡ್ಕೊಂಡ್ರೆ ಒಂದಿಷ್ಟಗ್ಲ ಜಾಗ ಅಂತ ಬಾಡಿಗೆ ಕೊಡ್ತಾರೆ. ಎಷ್ಟು ದಿನ ಬೆಂಗಳೂರಲ್ಲಿ ಇರ್ತಾರೋ ಅಷ್ಟು ದಿನ ಬಾಡಿಗೆ ಕಟ್ಬಿಟ್ಟು ಇರೋದು. ನೆಕ್ಸ್ಟ್ ಮೈಸೂರಿಗೆ ಹೋಗ್ಬೇಕು ಅಂತಂದ್ರೆ ಅಲ್ಲೊಂದು ಪ್ಯಾಲೇಸ್ ಗ್ರೌಂಡ್ ಯಾವ್ದಾದ್ರು ಹುಡುಕೋದು, ಅಲ್ಲಿ ಬಾಡಿಗೆ ತಗೊಂಡು ಅಲ್ಲಿ ಇದ್ಬಿಟ್ಟು ಹೋಗೋದು. ಈ ತರ ಮಾಡ್ಬೋದು.